ಗುಡಿಬಂಡೆ ಪಟ್ಟಣದ 11ನೇ ವಾರ್ಡ್ಗಳಲ್ಲಿ ಕೈಗೊಂಡ 17.36 ಕೋಟಿ ವೆಚ್ಚದ ಅಮೃತ್ 2.0 ಯೋಜನೆ ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಪಟ್ಟಣದ ಎಲ್ಲ ಕಡೆ ರಸ್ತೆಯಾಗಿದ್ದು ಸರಿಯಾಗಿ ಮುಚ್ಚದೆ ರಸ್ತೆ ಸಂಚಾರ ದುಸ್ತರವಾಗಿದೆ. ಇಂದು ಬೆಳಗ್ಗೆ ಪಟ್ಟಣದ 5ನೇ ವಾರ್ಡ್ನ ತಿರುಮಲ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಮಾಹಿತಿ ನೀಡದೆ ಏಕಾಏಕಿಯಾಗಿದ್ದು ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗಿದೆ. ಕೂಡಲೇ ರಸ್ತೆ ಮುಚ್ಚಬೇಕು, ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡದಿದ್ದಲ್ಲಿ ಕಾಮಗಾರಿ ನಿಲ್ಲಿಸಲಾಗುವುದು ಅಂತ ಜನರು ಎಚ್ಚರಿಕೆ ನೀಡಿದ್ದಾರೆ. ಗುಡಿಬಂಡೆ ಪಟ್ಟಣದ ಎಲ್ಲ ರಸ್ತೆಗಳ ಮಧ್ಯಭಾಗವನ್ನು ಅಲ್ಲಲ್ಲಿಯಾಗಿದ್ದು ಪೈಪ್ ಅಳವಡಿಸಲಾಗಿದೆ. 5ನೇ ವಾರ್ಡ್ನ ತಿರುಮಲ ನಗರದ ಆಯಿಲ್ ಮಿಲ್ ಗೋಡನ್ನಿಂದ ಪಾರ್ಕ್ವರೆಗೆ ಸುಮಾರು 200 ಮೀಟರ್ ಪೈಪ್ ಅಳವಡಿಸಲು ರಸ್ತೆ ಪಕ್ಕದಲ್ಲಿ ಗುಣಿಯಾಗಿದ್ದಾರೆ. ಇದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ಈ ರಸ್ತೆಯಲ್ಲಿ ಮಕ್ಕಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡೋದು, ಶಾಲಾ ಕಾಲೇಜು ಮಕ್ಕಳು ತೆರಳುವ ವಾಹನಗಳು ಸಂಚರಿಸೋದ್ರಿಂದ ರಸ್ತೆಯನ್ನು ಹೀಗಾಗಿದ್ದ ಪರಿಣಾಮ ಇಲ್ಲಿ ಅಪಘಾತಗಳು ಆಗಾಗ್ಗೆ ಆಗ್ತಿದೆ. ಆದ್ದರಿಂದ ಕೂಡಲೇ ರಸ್ತೆಯನ್ನು ಸರಿಪಡಿಸಿಕೊಡಬೇಕು ಅಂತ ತಿರುಮಲ ನಗರದ ವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಇದೇ ರಸ್ತೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ಜಲಜೀವನ್ ಮಿಷನ್ ಯೋಜನೆಯಡಿ 1 ವಾರದ ಹಿಂದೆ ರಸ್ತೆಯಾಗಿದ್ದು ಪೈಪ್ಲೈನ್ ಅಳವಡಿಸಿ ಗುಣಿ ಮುಚ್ಚಿದ್ದಾರೆ. ಮತ್ತೆ ಇದೇ ಜಾಗದಲ್ಲಿ ಅಮೃತ್ 2.0 ಅವರು ಗುಣಿಯಾಗಿದ್ದು ಮತ್ತೊಂದು ಪೈಪ್ಲೈನ್ ಅಳವಡಿಸುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದೇ ಸಲ 2 ಇಲಾಖೆಯವರು ಸೇರಿ ಕೆಲಸ ಮಾಡಿದ್ರೆ ಹಣ ಉಳಿತದೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ. ಅದು ಬಿಟ್ಟು ಒಬ್ಬೊಬ್ಬರು ಒಂದೊಂದು ಸಾರಿ ಪದೇ ಪದೇ ರಸ್ತೆ ಅಗೆಯೋದು ಅವೈಜ್ಞಾನಿಕ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳಕ್ಕಾಗಮಿಸಿದ ಜೆವಿ ವಿಕ್ರಾಂತ್ ಕಾಮಗಾರಿ ವೀಕ್ಷಿಸಿ ಮುಂದೆ ಈ ರೀತಿ ಆಗದಂತೆ ಸಂಬಂಧಿಸಿದವರಿಗೆ ಸೂಚನೆ ನೀಡೋದಾಗಿ ಭರವಸೆ ಕೊಟ್ಟರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ.